ವೆಲ್ಕಮ್ ಬ್ಯಾಕ್. ತಮ್ಮ ಮಾಧುರ್ಯ ಭರಿತವಾದ ಧ್ವನಿ ಭಾವದಿಂದಲೇ ಕೋಟ್ಯಂತರ ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನ, ಕಲಾ ಸರಸ್ವತಿಯ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಂತಹ ದಕ್ಷಿಣ ಭಾರತದ ಗಾನಕೋಗಿಲೆ ದಂತಕಥೆ ಎಸ್ ಜಾನಕಿ ಇನ್ನಿಲ್ಲ. ತಮ್ಮ ಸ್ವರ ಮಾಧುರ್ಯ, ಧ್ವನಿ, ಅದ್ಭುತ ಭಾವಾಭಿವ್ಯಕ್ತಿ ಹಾಗೂ ಆ ಸ್ವರ ಬದಲಾವಣೆ ಮಾಡ್ತಾ ಇದ್ದಂತಹ ರೀತಿ ಇವೆಲ್ಲದರ ಮುಖಾಂತರ 6 ದಶಕಗಳ ಕಾಲ ಭಾರತೀಯ ಚಿತ್ರರಂಗವನ್ನ ಆಳಿದ ಸ್ವರ ಮಾಂತ್ರಿಕೆ ಜಾನಕಿ. ಇವರು ಶರೀರ ತ್ಯಾಗ ಮಾಡೋದ್ರ ಮುಖಾಂತರ, ಯಾಕೆ ಶರೀರ ತ್ಯಾಗ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂಥವರಿಗೆಲ್ಲ ಸಾವಿರೋದಿಲ್ಲ. ಇವರು ಯಾವತ್ತೂ ಅಜರಾಮರರು. ಅವರು ಸೃಷ್ಟಿಸಿದ ಸಂಗೀತದ ಕಂಪನಗಳು ಕನ್ನಡಿಗರಷ್ಟೇ ಅಲ್ಲ, ಪ್ರಪಂಚದ ಕೋಟ್ಯಂತರ ಜನರ ಹೃದಯದಲ್ಲಿ ಅನುರಣಿಸ್ತಾನೆ ಇರ್ತವೆ. 100 ವರ್ಷಕ್ಕೂ ಅನುರಣಿಸ್ತಾನೆ ಇರ್ತವೆ. ಹಾಗಾಗಿ ಅವರು ಸದಾ ಜೀವಂತ. ಸಂಗೀತ ಸಾಮ್ರಾಜ್ಯದ ಒಂದು ಸುವರ್ಣ ಯುಗ, ಅತ್ಯಂತ ಸುಂದರವಾದ ಸುವರ್ಣ ಯುಗ ಇಲ್ಲಿಗೆ ಅಂತ್ಯವಾಗಿದೆ. ಗಾನ ಸರಸ್ವತಿ ಎಸ್ ಜಾನಕಿ ಅಸ್ಥಾಂಗತ. ಕಣ್ಮರೆಯಾದ ಸಂಗೀತ ಲೋಕದ ದಂತಕತೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಣ್ಣಿಸಲಾಗದ ಒಂದು ಅದ್ಭುತ ಗಾಯನ ಪರಂಪರೆ ಸ್ತಬ್ಧವಾಗಿದೆ. ದಕ್ಷಿಣ ಭಾರತದ ಸಾಂಸ್ಕೃತಿಕ ಲೋಕದ ಗಾನಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಖ್ಯಾತ ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನ ಅಪಾಲೋ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಜಾನಕಿಗೆ ತೀವ್ರ ಹೃದಯಾಘಾತ ಸಂಭವಿಸಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ 88ನೇ ವಯಸ್ಸಿನಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಈ ಆಘಾತಕಾರಿ ಸುದ್ದಿಯಿಂದಾಗಿ ಇಡೀ ಭಾರತೀಯ ಚಿತ್ರರಂಗ ಹಾಗೂ ಕೋಟ್ಯಾಂತರ ಕನ್ನಡಿಗರು ತೀವ್ರ ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ. ಮೂರನೇ ವಯಸ್ಸಿನಲ್ಲೇ ಸಂಗೀತ ಪಯಣ. 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆಯಲ್ಲಿ ಜನಿಸಿದ ಎಸ್ ಜಾನಕಿ ಕೇವಲ 3 ವರ್ಷದ ಮಗುವಾಗಿದ್ದಾಗಲೇ ನಾದಸ್ವರ ವಿದ್ವಾನ್ ಶ್ರೀ ಪೈದಿಸ್ವಾಮಿಯವರ ಬಳಿ ಸಂಗೀತಾಭ್ಯಾಸವನ್ನ ಆರಂಭಿಸಿದ್ದರು. 1957ರಲ್ಲಿ ತಮಿಳಿನ ವಿಧಿಯಿನ್ ವಿಳೆಯಟ್ಟು ಚಿತ್ರದ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ಚಿತ್ರರಂಗಕ್ಕೆ ಪ್ರವೇಶ ಪಡೆದ ಜಾನಕಿ ಆನಂತರ ಹಿಂತಿರುಗಿ ನೋಡಲೇ ಇಲ್ಲ. ಕ್ಕೂ ಹೆಚ್ಚು ಭಾಷೆ, 48,000 ಹಾಡು. ಎಸ್ ಜಾನಕಿ ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಸೇರಿದಂತೆ ಭಾರತದ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಬರೋಬ್ಬರಿ 48,000ಕ್ಕೂ ಅಧಿಕ ಗೀತೆಗಳನ್ನು ಹಾಡಿ ಭಾರತೀಯ ಸಂಗೀತ ಲೋಕದ ಸಾಮ್ರಾಜ್ಞಿಯಾಗಿ ಮೆರೆದಿದ್ದಾರೆ. ಹಸುಗೂಸಿನ ಧ್ವನಿಯಿಂದ ಹಿಡಿದು ಹೃದಯ ಧ್ವನಿಯವರೆಗೂ 100 ಧ್ವನಿ ವೈವಿಧ್ಯತೆಯನ್ನ ಸೃಷ್ಟಿಸಿದ್ದರು. ಕನ್ನಡಿಗರ ಮನದಲ್ಲಿ ಅಚ್ಚಳಿಯದ ಗೀತೆಗಳು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಗಾನಕೋಗಿಲೆ ಎಸ್ ಜಾನಕಿ ಧ್ವನಿ ಎಂದಿಗೂ ಮರೆಯಲಾಗದ ಒಂದು ಅದ್ಭುತ ಚೇತನ. ಪ್ರೀತಿ, ವಿರಹ, ಭಕ್ತಿ, ತುಂಟಾಟ ಅಥವಾ ಮಗುವಿನ ಮುಗ್ಧತೆ, ಹೀಗೆ ನವರಸಗಳನ್ನು ಕೇವಲ ತಮ್ಮ ಧ್ವನಿಯಿಂದಲೇ ಅರಳಿಸುತ್ತಿದ್ದ ಅಪೂರ್ವ ದಿಗ್ಗಜ ಗಾಯಕಿ ಎಸ್ ಜಾನಕಿ. ಆಂಧ್ರ ಮೂಲದವರಾಗಿದ್ರೂ ಕೂಡ ಕನ್ನಡಿಗರು ಎಸ್ ಜಾನಕಿಯವರನ್ನ ತಮ್ಮ ಮನೆಯ ಮಗಳಿಗಿಂತಲೂ ಹೆಚ್ಚಾಗಿ ಆರಾಧಿಸುತ್ತಿದ್ರು. ಅದಕ್ಕೆ ಕಾರಣ ಅವರು ನಮ್ಮ ಹೆಮ್ಮೆಯ ಕನ್ನಡಕ್ಕೆ ನೀಡಿದ ಅಸಂಖ್ಯಾತ ಮಧುರ ಹಾಡುಗಳು. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ನಗು ಎಂದಿದೆ ಮಂಚಿನ ಹನಿ, ಅಮ್ಮ ಎಂದರೆ ಮೈಮನವೆಲ್ಲ ತುಳುಕ ಪ್ರೀತಿ, ರಾಜ ಮುದ್ದು ರಾಜ, ನಗುವ ನಯನ, ಸ್ವಾತಿ ಮುತ್ತಿನ ಮಳೆಹನಿಯೇ, ಎಲ್ಲೆಲ್ಲಿ ನೋಡಲಿ, ಚಿನ್ನದ ಮಲ್ಲಿಗೆ ಹೂವೆ,
ಒಮ್ಮೆ ನಿನ್ನನ್ನು, ತನು ನಿನ್ನದು, ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಆಲಾರೆ ಆಲಾರೆ, ಎಸ್ ಜಾನಕಿ ಅಮ್ಮ ಹಾಡಿರುವ ಸಾವಿರಾರು ಹಾಡುಗಳಲ್ಲಿ ಈ 10 ಗೀತೆಗಳು ಕೇವಲ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಮ್ಯೂಸಿಕಲ್ ಜರ್ನಿ. ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಅಪರೂಪದ ಬಾಂಧವ್ಯವೆಂದರೆ ಅದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರದ್ದಾಗಿತ್ತು. ಇವರಿಬ್ಬರು ಕೇವಲ ಸಹಗಾಯಕರಾಗಿರಲಿಲ್ಲ, ಬದಲಿಗೆ ಪರಸ್ಪರ ಗಾಯನ ಶಕ್ತಿಯನ್ನ ಗೌರವಿಸುತ್ತಿದ್ದ ದಿವ್ಯ ಚೇತನಗಳಾಗಿದ್ರು. ಅಣ್ಣವರು ಚಿತ್ರರಂಗದಲ್ಲಿ ಗಾಯಕರಾಗಿ ನೆಲೆ ನಿಲ್ಲುವುದಕ್ಕೆ ಜಾನಕಮ್ಮ ನೀಡಿದ ಪ್ರೋತ್ಸಾಹ ಅಪಾರ. ರಾಜ್ ಜಾನಕಿ ಮಾಂತ್ರಿಕ ಜರ್ನಿ ಆರಂಭವಾಗಿದ್ದು 1959ರ ಮಹಿಷಾಸುರ ಮರ್ದಿನಿ ಚಿತ್ರದ ಮೂಲಕ. ಅಂದು ಕೇವಲ 19 ವರ್ಷದ ಚಿಗುರು ಹರೆಯದ ಜಾನಕಿ ಹಾಗೂ 29 ವರ್ಷದ ಯುವ ನಟ ರಾಜ್ಕುಮಾರ್ ಜೊತೆಯಾಗಿ ಹಾಡಿದಾಗ ಗಂಧದ ಗುಡಿಯಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಅಲ್ಲಿಂದ ಆರಂಭವಾದ ಈ ಜೋಡಿಯ ಜರ್ನಿ ದಶಕಗಳ ಕಾಲ ಕನ್ನಡಿಗರನ್ನ ತನ್ನ ಗಾನ ಮಾಧುರ್ಯದಿಂದ ತಣಿಸಿತ್ತು. ಇವರಿಬ್ಬರ ಧ್ವನಿಯಲ್ಲಿ ಮೂಡಿಬಂದ ನೂರಾರು ಯುಗಳ ಗೀತೆಗಳು ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಮನೆಯ ರೇಡಿಯೋ ಮತ್ತು ಮೊಬೈಲ್ಗಳಲ್ಲಿ ರಿಂಗಣಿಸುತ್ತಲಿದೆ. ಗಾಯಕಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅತಿ ಹೆಚ್ಚು ಹಾಡುಗಳನ್ನು ಹಂಚಿಕೊಂಡ ಏಕೈಕ ದಾಖಲೆ ಜಾನಕಮ್ಮನವರ ಹೆಸರಿನಲ್ಲಿದೆ. ತಮ್ಮ ಮಾಧುರ್ಯ ಭರಿತವಾದ ಧ್ವನಿ ಭಾವದಿಂದಲೇ ಕೋಟ್ಯಂತರ ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನ, ಕಲಾ ಸರಸ್ವತಿಯ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಂತಹ ದಕ್ಷಿಣ ಭಾರತದ ಗಾನಕೋಗಿಲೆ ದಂತಕಥೆ ಎಸ್ ಜಾನಕಿ ಇನ್ನಿಲ್ಲ. ತಮ್ಮ ಸ್ವರ ಮಾಧುರ್ಯ, ಧ್ವನಿ, ಅದ್ಭುತ ಭಾವಾಭಿವ್ಯಕ್ತಿ ಹಾಗೂ ಆ ಸ್ವರ ಬದಲಾವಣೆ ಮಾಡ್ತಾ ಇದ್ದಂತಹ ರೀತಿ ಇವೆಲ್ಲದರ ಮುಖಾಂತರ 6 ದಶಕಗಳ ಕಾಲ ಭಾರತೀಯ ಚಿತ್ರರಂಗವನ್ನ ಆಳಿದ ಸ್ವರ ಮಾಂತ್ರಿಕೆ ಜಾನಕಿ. ಇವರು ಶರೀರ ತ್ಯಾಗ ಮಾಡೋದ್ರ ಮುಖಾಂತರ, ಯಾಕೆ ಶರೀರ ತ್ಯಾಗ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಂಥವರಿಗೆಲ್ಲ ಸಾವಿರೋದಿಲ್ಲ. ಇವರು ಯಾವತ್ತೂ ಅಜರಾಮರರು. ಅವರು ಸೃಷ್ಟಿಸಿದ ಸಂಗೀತದ ಕಂಪನಗಳು ಕನ್ನಡಿಗರಷ್ಟೇ ಅಲ್ಲ, ಪ್ರಪಂಚದ ಕೋಟ್ಯಂತರ ಜನರ ಹೃದಯದಲ್ಲಿ ಅನುರಣಿಸ್ತಾನೆ ಇರ್ತವೆ. 100 ವರ್ಷಕ್ಕೂ ಅನುರಣಿಸ್ತಾನೆ ಇರ್ತವೆ. ಹಾಗಾಗಿ ಅವರು ಸದಾ ಜೀವಂತ. ಸಂಗೀತ ಸಾಮ್ರಾಜ್ಯದ ಒಂದು ಸುವರ್ಣ ಯುಗ, ಅತ್ಯಂತ ಸುಂದರವಾದ ಸುವರ್ಣ ಯುಗ ಇಲ್ಲಿಗೆ ಅಂತ್ಯವಾಗಿದೆ. ಗಾನ ಸರಸ್ವತಿ ಎಸ್ ಜಾನಕಿ ಅಸ್ಥಾಂಗತ. ಕಣ್ಮರೆಯಾದ ಸಂಗೀತ ಲೋಕದ ದಂತಕತೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಣ್ಣಿಸಲಾಗದ ಒಂದು ಅದ್ಭುತ ಗಾಯನ ಪರಂಪರೆ ಸ್ತಬ್ಧವಾಗಿದೆ. ದಕ್ಷಿಣ ಭಾರತದ ಸಾಂಸ್ಕೃತಿಕ ಲೋಕದ ಗಾನ ಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಖ್ಯಾತ ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನ ಅಪಾಲೋ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಜಾನಕಿಗೆ ತೀವ್ರ ಹೃದಯಾಘಾತ ಸಂಭವಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ 88ನೇ ವಯಸ್ಸಿನಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಈ ಆಘಾತಕಾರಿ ಸುದ್ದಿಯಿಂದಾಗಿ ಇಡೀ ಭಾರತೀಯ ಚಿತ್ರರಂಗ ಹಾಗೂ ಕೋಟ್ಯಾಂತರ ಕನ್ನಡಿಗರು ತೀವ್ರ ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ. ಮೂರನೇ ವಯಸ್ಸಿನಲ್ಲೇ ಸಂಗೀತ ಪಯಣ. 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆಯಲ್ಲಿ ಜನಿಸಿದ ಎಸ್ ಜಾನಕಿ ಕೇವಲ 3 ವರ್ಷದ ಮಗುವಾಗಿದ್ದಾಗಲೇ ನಾದಸ್ವರ ವಿದ್ವಾನ್ ಶ್ರೀ ಪೈದಿಸ್ವಾಮಿಯವರ ಬಳಿ ಸಂಗೀತಾಭ್ಯಾಸವನ್ನ ಆರಂಭಿಸಿದ್ದರು.
1957ರಲ್ಲಿ ತಮಿಳಿನ ವಿಧಿಯಿನ್ ವಿಳೆಯಟ್ಟು ಚಿತ್ರದ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ಚಿತ್ರರಂಗಕ್ಕೆ ಪ್ರವೇಶ ಪಡೆದ ಜಾನಕಿ ಆನಂತರ ಹಿಂತಿರುಗಿ ನೋಡಲೇ ಇಲ್ಲ. ಕ್ಕೂ ಹೆಚ್ಚು ಭಾಷೆ, 48,000 ಹಾಡು. ಎಸ್ ಜಾನಕಿ ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಸೇರಿದಂತೆ ಭಾರತದ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ